ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಕೇರಳಗೆ ಎಂಟ್ರಿ ಆಗ್ತಾ ಇದ್ದಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ, ತುಂಬ ಒಳ್ಳೆ ನೇಚರ್ ಇತ್ತು. ಸ್ಟಾರ್ಟಿಂಗಿಂದನೇ ಎಲ್ಲ ಪ್ಲೇಸಸ್ನು ನಾನು ಕವರ್ ಮಾಡ್ತಾ ಬರ್ತಾಯಿದ್ದೆ. ಬಟ್ ತುಂಬ ವಿಡಿಯೋಸ್ ಎಷ್ಟು ಅಂತ ಮಾಡಲಿ, ಒಂದೊಂದು ಪ್ಲೇಸು ಒಂದೊಂದು ಹೆಜ್ಜೆಗೂ ಅಷ್ಟು ಚೆನ್ನಾಗಿದೆ ಜಾಗ. ಇಲ್ಲಿ ನಾನು ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ತುಂಬ ವೀಡಿಯೋಸ್ನ ತೆಗಿತಾನೇ ಇದ್ದೆ ನಾನು. ನನಗೆ ಒಂದು ಮೊಮೆಂಟ್ ಹೇಗೆ ಅನ್ನಿಸ್ಬಿಡ್ತು ಅಂದರೆ, ನಾನು ಯಾವುದನ್ನು ವೀಡಿಯೋ ಮಾಡಲಿ, ಯಾವುದನ್ನು ತೋರಿಸ್ಲಿ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿತ್ತು. ಆದ್ರೂ ಕೆಲವೊಂದಷ್ಟನ್ನ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೀವೀಗ ನೋಡ್ತಾ ಇದ್ದೀರಲ್ಲ ಈ ಚರಿ, ಇದು ಫಾರೆಸ್ಟ್ ಮಧ್ಯದಲ್ಲಿರೋವಂಥದ್ದು. ಈ ಪ್ಲೇಸಿಗೆ ಯಾರಿಗೂ ಆ್ಯಕ್ಸಸ್ ಇಲ್ಲ, ಕಂಪ್ಲೀಟ್ ಫಾರೆಸ್ಟ್ ಒಳಗಿದೆ. ಅಲ್ಲಿ ಮನುಷ್ಯರು ಒಬ್ಬರು ಹೋಗಿಲ್ಲ ನನ್ನ ಪ್ರಕಾರ. ಹಸ್ಬೆಂಡ್ ಹೇಳ್ತಾಯಿದ್ರು ಆ ಕಡೆಗೆ ಹೋಗೋಕ್ಕೆ ಆ್ಯಕ್ಸಸ್ಸೇ ಇಲ್ಲ, ಯಾವುದೂ ದಾರಿ ಇಲ್ಲ ಅಂತ. ಅಷ್ಟು ಚೆನ್ನಾಗಿತ್ತು. ಅದೊಂದನ್ನು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಮರಯೂರು ಅಂತ ಸಿಗುತ್ತೆ, ಅದು ಮೂನಾರ್ಗೂ ಮುಂಚೆ ಸಿಗುವಂಥದ್ದು. ಅಲ್ಲಿಂದನೇ ನಮಗೆ ಟೀ ಎಸ್ಟೇಟ್ ಎಲ್ಲ ಸ್ಟಾರ್ಟ್ ಆಯಿತು. ನಮ್ಮ ಮಮ್ಮಿಗಂತೂ ಫಸ್ಟ್ ಟೈಮ್ ಈ ರೀತಿ ನೋಡ್ತಾ ಇರೋದು. ಭಾಳ ಅಂದರೆ ಭಾಳ ಖುಷಿಪಟ್ಟರು. ಅವ್ರು ಇದನ್ನು ನೋಡಿನೇ ಸ್ಟಾರ್ಟಿಂಗಲ್ಲಿ ಅಯ್ಯೋ ಇಷ್ಟೊಂದು ಚೆನ್ನಾಗಿದೆ ಅಂತಿದ್ರು. ಬಟ್ ನನಗೆ ಒಳಗಡೆ ಹೇಗೆ ಅನಿಸ್ತಿತ್ತು, ಇಲ್ಲೇ ಹೀಗೆ ಹೇಳ್ತಿದ್ದಾರಲ್ಲ, ಇನ್ನು ಮೂನಾರಲ್ಲಿ ನೋಡುವಾಗ ಅವ್ರು ಇನ್ನೆಷ್ಟು ಖುಷಿ ಪಡ್ತಾರೆ ಅಂತ. ಅವ್ರು ಅದು ಖುಷಿ ಪಡೋದು ನೋಡಿ ನನಗಿನ್ನೂ ಖುಷಿ. ತುಂಬ ಚೆನ್ನಾಗಿತ್ತು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ಒಂದು ಜಾಗನೂ ಅಷ್ಟು ಚೆನ್ನಾಗಿದೆ. ಅಲ್ಲಿ ಹೋಗಿದ್ರೆ ನಮಗೆ ಗೊತ್ತಾಗಲ್ಲ ಯಾವುದನ್ನ ವೀಡಿಯೋ ಮಾಡ್ಕೋಬೇಕು ಅಂತ. ಇನ್ನೊಂದು ಅದನ್ನು ನೋಡೋ ಇದರಲ್ಲಿ ನಾವು ವೀಡಿಯೋ ಮಾಡೋದನ್ನೇ ಮರ್ತು ಹೋಗ್ತೀವಿ. ಈ ರೀತಿ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ವೀಡಿಯೋದಲ್ಲಿ ಕವರ್ ಮಾಡುವಂಥ ಪ್ಲೇಸೇ ಅಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಶುರುವಾದಾಗಿಂದ ಹಿಡ್ದು ಮೂನಾರ್ ಶುರುವಾದಾಗಿಂದ ಹಿಡ್ದು ಮುಗಿಸ್ಕೊಂಡು ಬರೋ ತನಕನೂ ನಮ್ಮ ಮೊಬೈಲ್ ಅಥವಾ ನಮ್ಮ ಕ್ಯಾಮ್ರಾ ಏನಿರುತ್ತೆ ಅದನ್ನು ಆನಾಗೆ ಇಟ್ಕೊಂಡಿರಬೇಕು. ಅಷ್ಟು ಚೆನ್ನಾಗಿದೆ ಒಂದು ಜಾಗನೂ. ಖಂಡಿತ ಲೈಫಲ್ಲಿ ಒಂದು ಸರಿ ವಿಸಿಟ್ ಕೊಡಲೇಬೇಕಾದಂಥ ಪ್ಲೇಸ್. ಯಾರಿಗೆಲ್ಲ ಅವಕಾಶ ಆಗುತ್ತೋ ಖಂಡಿತ ಈ ಪ್ಲೇಸ್ನ ಒಂದು ಸರಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ. ನಿಮಗೆ ಇನ್ನೂ ಅದ್ರ ಬಗ್ಗೆ ಡೀಟೇಲ್ಡಾಗಿ ಬೇಕು ಅಂದರೆ ಕೆಲವೊಬ್ಬರು ಮುನ್ನಾರ್ ಬಗ್ಗೆನೇ ಡೀಟೇಲ್ಡಾಗಿ ಹಾಕಿರ್ತಾರೆ, ಅದನ್ನು ಚೆಕ್ ಮಾಡಿ ನೋಡಿ. ನಾವು ಮುನ್ನಾರ್ ರೀಚ್ ಆಗೋಷ್ಟರಲ್ಲಿ 2:45 ಹಂಗೆ ಆಗೋಗಿತ್ತು. ನಮಗೆ ಹೋಟೆಲಲ್ಲಿ ರೂಮು 2 o'clockಗೆ ಚೆಕ್ ಇನ್ ಟೈಮ್ ಕೊಟ್ಟಿದ್ದರು. ಫಸ್ಟು ಹೋಟೆಲ್ಗೆ ಹೊಟ್ಟೋಗೋಣ, ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ನಾವು ಆಚೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ರೂಮಿಗೆ ಹೋದ್ವಿ. ರೂಮ್ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಲ್ವ, ಇದು 3 ಸ್ಟಾರ್ ಹೋಟೆಲ್. ನಮಗೆ ಶೋರೂಮ್ ಕಡೆಯಿಂದ ನಮಗೆ ಈ ಹೋಟೆಲ್ನ ಬುಕ್ ಮಾಡಿ ಕೊಟ್ಟಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ವಿಂಡೋ ವ್ಯೂ ಕೂಡ ಅಷ್ಟೇ, ವಿಂಡೋ ಓಪನ್ ಮಾಡಿದ ತಕ್ಷಣ ಆ ಟೀ ಎಸ್ಟೇಟ್ ಕಾಣ್ತಾ ಇತ್ತು. ಎರಡು ಕಡೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಆಲ್ರೆಡಿ ಲೇಟ್ ಆಗಿದ್ದರಿಂದ ನಾವು ಹೋದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಊಟಕ್ಕೆ ಹೊಟ್ಟೋದ್ವಿ. ನಾವು ಹೋಗೋಷ್ಟರಲ್ಲಿ ಕರೆಕ್ಟಾಗಿ 3 o'clock ಆಗಿತ್ತು. ಆಲ್ರೆಡಿ ಲಂಚ್ ಟೈಮ್ ಆಗೋಗಿದೆ ಅಂತ ಹೇಳಿದ್ರು. ಬಟ್ ನಾವು ಹೋಗಿದ್ವಲ್ಲ, ಹಾಗಾಗಿ ಪರವಾಗಿಲ್ಲ ಸರ್, ನೀವು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಪಾಪ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹೋಟೆಲಲ್ಲಿ ಎಲ್ಲ. ಮತ್ತು ಫುಡ್ ಡಿಪಾರ್ಟ್ಮೆಂಟ್ ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡಿದ್ರು. ನಾವು ಅವಾಗ ಹೋಗಿದ್ವಲ್ಲ ಮಧ್ಯಾಹ್ನ, ಆವಾಗ ಲಂಚ್ಗೆ ಅಂತ ನಾವು ರೋಟಿ ಮತ್ತು ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ, ಈ ರೀತಿ ಒಂದಷ್ಟು ಐಟಮ್ಸ್ನ ಆರ್ಡ್ರ್ ಮಾಡಿದ್ವಿ. ಯಾಕಂದರೆ ತುಂಬ ಐಟಮ್ಸ್ ಹೇಳಿದ್ರೆ ಅವರು ಪಾಪ ಅವಾಗ ಮಾಡಬೇಕಲ್ಲ, ಹಾಗಾಗಿ ನಾವು ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ರೋಟಿ, ದಾಲ್ ಇಷ್ಟೇ ಹೇಳಿದ್ದು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ನೀವು ಜೇಸನ್ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಅವ್ರಿಗೆ ರೂಮು ಮತ್ತು ಇದೆಲ್ಲ ನೋಡಿ ಬಹಳ ಖುಷಿಯಾಗೋಗಿತ್ತು. ಹೋಟೆಲಿಗೆ ತಕ್ಕ ಹಾಗೆ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಕ್ಲೀನಾಗಿ ಮಾಡಿದರು ಮತ್ತು ನೀಟಾಗಿ ಮಾಡಿದರು. ನಮಗೆ ಹೊರಗಡೆ ಊಟ ಮಾಡುವಾಗ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಇದಕ್ಕೆ ಫುಡ್ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಿದಾರಾ, ಫುಡ್ ಕಲರ್ ಹಾಕಿದಾರ ಅಂತೆಲ್ಲ. ಬಟ್ ಇಲ್ಲಿನೂ ಅಷ್ಟೇ, ಅದು ಊಟ ಟೇಸ್ಟಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ನೀಟಾಗಿ ಮಾಡಿಕೊಟ್ಟಿದ್ರು, ತುಂಬ ಟೇಸ್ಟಿಯಾಗಿತ್ತು. ಅದರಲ್ಲೂ ದಾಲ್ ತಡ್ಕ ಅಂತೂ ಸೂಪರ್ಬ್ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಯಾಕಂದರೆ ನಾವು ಮಾರ್ನಿಂಗ್ 4:30 5 o'clock ನಾವು ಟ್ರಾವೆಲ್ ಶುರು ಮಾಡಿದ್ದು. 2:30 3 o'clock ತನಕ ಟ್ರಾವೆಲ್ ಮಾಡ್ತಾನೆ ಇದ್ವಿ. ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಸಂಜೆ ಹಾಗೆ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಇವತ್ತೇನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತಂದರೆ, ನಾವು ಇವತ್ತು ಯಾವುದೇ ಸೈಟ್ ಸೀಯಿಂಗ್ ನೋಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ 6 o'clock ಮೇಲೆ ಯಾವುದೇ ಒಂದು ಟೂರಿಸ್ಟ್ ಸ್ಪಾಟ್ಸ್ ಅಂದರೆ ನೋಡೋಂಥ ಜಾಗಗಳು ಓಪನ್ ಇರಲ್ಲ ಅಂತೆ. ಹಾಗಾಗಿ ಇವತ್ತು ನಮ್ಮ ಪರ್ಚೇಸ್ ಏನಿದೆ, ಶಾಪಿಂಗ್ ಏನಿದೆ, ಇದೆಲ್ಲ ಇವತ್ತು ಮುಗಿಸ್ಕೊಳ್ಳೋಣ. ನಾಳೆ ನಾವು ಜಾಗಗಳನ್ನ ನೋಡೋಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸಂಜೆ ಹಂಗೆ ಇವಾಗ ನಾವು ರೆಡಿ ಆಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 6 o'clock ಆಗ್ತಾ ಇದೆ. ಇವಾಗ ನಾವು ರೆಡಿ ಆಗ್ತಾ ಇದ್ದೀವಿ.
ಇಲ್ಲಿಗೆ ಹೋದ್ಮೇಲೆ ನಮ್ಮ ಜೇಸನ್ ಎಷ್ಟು ಗುಡ್ ಬಾಯ್ ಆಗ್ಬಿಟ್ಟ ಅಂತಂದರೆ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದ. ಅಂದರೆ ಈ ಥರ ಎಲ್ಲ ಮನೆಯಲ್ಲಿ ಮಾಡಿಸ್ಕೊಂಡ್ರೆ ಬಹಳ ಹಿಂಸೆ, ಅವನ್ನ ಹಿಡಿದು ಕೂರಿಸ್ಬೇಕು. ಬಟ್ ಇಲ್ಲಿ ಮಗನೇ ಹೋಗೋಣ ಮಗನೇ ಟೈಮ್ ಆಯಿತು ಅಂದ ತಕ್ಷಣ ಕುತ್ಕೊಂಡು ನೀಟಾಗಿ ರೆಡಿ ಎಲ್ಲ ಮಾಡಿಸ್ಕೊಳ್ತಾ ಇದ್ದ. ಇವಾಗ ನಾವೆಲ್ಲ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ. ನನಗೆ ಮುನ್ನಾರಿಗೆ ಬರೋಕ್ಕೆ ಮುಂಚೆ ಇನ್ನೊಂದು ಆಸೆ ಇತ್ತು. ಏನಂತಂದರೆ ನೈಟ್ ಟೈಮ್ ಮುನ್ನಾರನ್ನು ರೌಂಡ್ ಹೊಡೆದ್ರೆ, ಅಂದರೆ ಮುನ್ನಾರಲ್ಲಿ ಸಿಟಿ ಮತ್ತು ಆ ರೋಡಲ್ಲೆಲ್ಲ ಕೆಲವೊಂದು ರೋಡಲ್ಲಿ ಹೋಯಿತು ಅಂದರೆ ದೂರದಲ್ಲಿ ಬೆಟ್ಟದ ಮೇಲಿರೋ ರೆಸಾರ್ಟ್ಸು ಮತ್ತು ಮನೆಗಳಿಗೆಲ್ಲ ತುಂಬ ಒಳ್ಳೆ ಲೈಟಿಂಗ್ಸ್ ಹಾಕಿರ್ತಾರೆ. ಅಲ್ಲಿ ಒಳ್ಳೆ ಈ ಡಿಸ್ನಿ ವರ್ಲ್ಡ್, ಐ ಮೀನ್ ಈ ಕಾರ್ಟೂನ್ಸ್ ಎಲ್ಲ ನೋಡ್ತೀವಲ್ವ, ಅದರಲ್ಲಿ ಕಾಣಿಸುತ್ತಲ್ಲ ದೂರದಲ್ಲಿ ಯಾವುದೋ ಒಂದು ಊರಿರುತ್ತೆ ಮತ್ತು ಅಲ್ಲಿ ಲೈಟ್ಗಳೆಲ್ಲ ಕಾಣುತ್ತೆ ಆ ಮನೆಯದೆಲ್ಲ, ಆ ರೀತಿ ಇರುತ್ತೆ. ನನಗೆ ತುಂಬ ಇಷ್ಟ. ನಾನು ಫಸ್ಟ್ ಟೈಮ್ ಹೋಗಿದ್ದಾಗೂ ಈ ರೀತಿ ನೋಡಿದೆ. ಹಾಗಾಗಿ ಹಸ್ಬೆಂಡ್ಗೆ ಫಸ್ಟೇ ಹೇಳಿದೆ, ನಾವು ಹೋದ ದಿನ ಸಂಜೆ ನಾವು ಎಲ್ಲಿಗೆ ಹೋಗದೇ ಇದ್ರೂ ಪರವಾಗಿಲ್ಲ, ಮುನ್ನಾರು ಸಂಜೆ ಒಂದು ರೌಂಡ್ ಹೋಗೋಣ, ನಾನು ಅದೆಲ್ಲ ನೋಡಬೇಕಂತ. ಹಾಗೆ ಕರ್ಕೊಂಡು ಹೋಗಿ ನಾವು ಫಸ್ಟು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಫುಡ್ ಕೂಡ ತೊಗೋಬೇಕಿತ್ತು. ನೈಟ್ ಹೊರಗಡೆನೇ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರಿಂದ ಫಸ್ಟು ನಾವು ಆ ಜಾಗ ಎಲ್ಲ ನೋಡ್ಕೊಂಡು ಬಂದುಬಿಡೋಣ. ಆಮೇಲೆ ಸಿಟಿಗೆ ಬಂದು ಏನೇನು ತೊಗೋಬೇಕು ಎಲ್ಲ ತೊಗೊಂಡು ಊಟನೂ ನಾವು ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹೊರಟ್ವಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಒಂದು ರೆಸಾರ್ಟ್. ಇದಿರೋದು ಒಂದು ಬೆಟ್ಟದ ಮೇಲೆ. ನಿಮಗೆ ಕತ್ಲೆ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಈ ರೀತಿಯೇ ತುಂಬ ಪ್ಲೇಸಸ್ ಇದೆ ಅಲ್ಲಿ. ನೀವು ಈ ಥರ ಮೊಬೈಲಲ್ಲಿ ವಿಡಿಯೋ ನೋಡೋದಕ್ಕಿಂತ ಲೈವಾಗಿ ನೋಡಿದ್ರೆ ಅಷ್ಟು ಚೆನ್ನಾಗಿದೆ. ಬೆಟ್ಟದ ಮೇಲೆ ಆ ಲೈಟ್ಸು, ಆ ರೂಮ್ ಎಲ್ಲ ನಿಜವಾಗ್ಲೂ ನೋಡೋಕೆ ಅಷ್ಟು ಚೆನ್ನಾಗಿದೆ. ನಾನು ಪ್ರೇ ಮಾಡ್ಕೊಳ್ತಾ ಇದ್ದೆ, ವಯನಾಡ್ದು ಇನ್ಸಿಡೆಂಟ್ ಆಯ್ತಲ್ಲ, ಅದು ನಾನು ನೆನೆಸ್ಕೊಂಡು, ದೇವರೇ ಇಲ್ಲ ಆ ಥರ ಏನೂ ಆಗೋದು ಬೇಡಪ್ಪ, ಇಷ್ಟು ಒಳ್ಳೆ ಜಾಗ, ಎಲ್ಲ ಜನರು ಖುಷಿಯಾಗಿ ಬಂದು ನೋಡ್ಕೊಂಡು ಹೋಗಬೇಕು ಅಂತ ನಾನು ಪ್ರೇಯರ್ ಮಾಡ್ಕೊಳ್ತಾ ಇದ್ದೆ. ಅಷ್ಟು ಚೆನ್ನಾಗಿತ್ತು ಈ ಜಾಗ. ಇದೆಲ್ಲ ನೋಡಿಕೊಂಡು ನಾವು ಏನಾದರೂ ಬಿಸಿಯಾಗಿ ಕುಡಿಬೇಕು ಅನಿಸ್ತು, ಯಾಕಂದರೆ ತುಂಬ ಚಳಿ ಇತ್ತು. ಹಾಗಾಗಿ ಚಾಯ್ ಬ್ರೇಕ್ ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಬಂದ್ವಿ. ನಾವು ಫಸ್ಟ್ ಟೈಮ್ ಹೋಗಿದ್ದಾಗ ಇದೇ ಪ್ಲೇಸಿಗೆ ಬಂದು ನಾವು ಬನಾನಾ ಕೇಕ್ ತಿಂದಿದ್ವಿ. ಅದು ನನ್ನ ಹಸ್ಬೆಂಡ್ ನೆನೆಸ್ಕೊಂಡು ಹೇಳ್ತಾಯಿದ್ರು. ಅಲ್ಲಿಗೆ ಟೀ ಕುಡಿಯೋಣ ಅಂತ ಬಂದ್ವಿ. ತುಂಬ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಟೀ ಎಲ್ಲ ಸಿಗುತ್ತೆ ಅಲ್ಲಿ. ಜೊತೆಗೆ ಅಲ್ಲಿ ಈ ಕಾಫಿ ಮಗ್ಗು ಎಲ್ಲ ಮುನ್ನಾರ್ದು ನೇಮ್ಸು ಮತ್ತು ಮುನ್ನಾರ್ದು ಫೋಟೋ ಎಲ್ಲ ಹಾಕಿರೋ ಥರ ಪ್ರಿಂಟೆಡ್ ಅದೆಲ್ಲ ಸಿಗುತ್ತೆ. ಇಲ್ಲಿ ನಾವು ಟೀ ತೊಗೊಂಡ್ವಿ. ಶುಗರ್ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವೇ ಹಾಕ್ಕೊಳ್ಳೋದು. ನಾನೊಂದು ಫ್ಲೇವರ್, ಮಮ್ಮಿ ಒಂದು ಫ್ಲೇವರ್ ಡಿಫ್ರೆಂಟ್ ತೊಗೊಂಡ್ವಿ. ಚೆನ್ನಾಗಿತ್ತು. ಆ ಚಳಿಗೂ ಅದಕ್ಕೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಟೀ ಎಲ್ಲ ಕುಡಿದು ಒಂದಷ್ಟು ಐಟಮ್ಸ್ನೂ ಕೂಡ ಪರ್ಚೇಸ್ ಮಾಡಿದ್ವಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟೀ ಪೌಡರ್ ಡಿಫ್ರೆಂಟ್ ಥರ ಸಿಗುತ್ತೆ. ಲೈಕ್ ಮಸಾಲ ಟೀ ಮತ್ತು ಈ ಥರ ಒಂದೊಂದು ಫ್ಲೇವರಿಗೂ ಡಿಫ್ರೆಂಟ್ ಟೀ ಪೌಡರ್ ಸಿಗುತ್ತೆ. ಜೊತೆಗೆ ಕಾಫಿ ಪೌಡರ್ ಕೂಡ ಸಿಗುತ್ತೆ. ಇದಿಷ್ಟಲ್ಲ, ಇಲ್ಲಿ ನಮಗೆ ಎಸೆನ್ಷಿಯಲ್ ಆಯಿಲ್ಸ್ ಕೂಡ ಸಿಗುತ್ತೆ. ನಾವು ಆಲ್ಮೋಸ್ಟ್ ಇಲ್ಲೇ ಸುಮಾರು ಪರ್ಚೇಸ್ ಮಾಡಿದ್ದು. ಜೊತೆಗೆ ಈ ಥರ ನೀವು ನೋಡ್ತಾ ಇದ್ದೀರಲ್ಲ, ಕಾಫಿ ಮಗ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಮುನ್ನಾರ್ದು ಫೋಟೋಸ್ ಎಲ್ಲ ಹಾಕಿರೋದು, ನೇಮ್ ಹಾಕಿರೋದೆಲ್ಲ ಸಿಗುತ್ತೆ. ಸೊ ನಾವು ಒಂದಷ್ಟು ಐಟಮ್ಸ್ನ ಇಲ್ಲಿ ಪರ್ಚೇಸ್ ಮಾಡ್ಕೊಂಡ್ವಿ. ಇದೆಲ್ಲ ಪರ್ಚೇಸ್ ಮಾಡಿದ್ದಾದಮೇಲೆ ಹಾಗೆ ಸಿಟಿಯಲ್ಲೇ ಇನ್ನೊಂದು ರೌಂಡ್ ಹೋದ್ವಿ. ಸಿಟಿ ಅಂದರೆ ತುಂಬ ದೊಡ್ಡ ಪ್ಲೇಸ್ ಏನಿಲ್ಲ, ತುಂಬ ಚಿಕ್ಕ ಜಾಗನೇ. ಬಟ್ ಶಾಪ್ಸ್ ಎಲ್ಲ ಚೆನ್ನಾಗೇ ಇದೆ ಅಲ್ಲಿ. ನಾನು ಆ್ಯಕ್ಚುಲಿ ಕೇರಳ ಸ್ಯಾರಿ ತೊಗೋಬೇಕು ಅಂತ ನಾನು ಹೋಗಿದ್ದೆ. ಬಟ್ ತುಂಬ ಲೇಟ್ ಆಗಿದ್ದರಿಂದ ಶಾಪ್ಸು ಸುಮಾರು ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾಳೆ ತೊಗೊಳ್ಳೋಣ ಅಂಥೇಳಿ ನಾವು ಊಟ ಮಾತ್ರ ಪಾರ್ಸಲ್ ತೊಗೊಂಡು ಹೋಟೆಲಿಗೆ ಬಂದುಬಿಟ್ವಿ. ಇದು ನೀವು ನೋಡ್ತಾ ಇದ್ರಲ್ಲ, ಇದು ಹೋಟೆಲ್ ನಾವು ಸ್ಟೇ ಆಗಿದ್ದು. ಇದು ರಿಸೆಪ್ಷನ್ ಪ್ಲೇಸ್, ತುಂಬ ಚೆನ್ನಾಗಿತ್ತು ಹೋಟೆಲ್. ಈ ಹೋಟೆಲ್ ನಮಗೆ ನಮ್ಮ ಕಿಯಾ ಕಾರ್ ಇದೆಯಲ್ಲ, ಆ ಶೋರೂಮ್ ಕಡೆಯಿಂದ ಸಿಕ್ಕಿದ್ದು. ಹೇಗೆ ಅಂತಂದರೆ, ನಾವು ಕಾರ್ ಪರ್ಚೇಸ್ ಮಾಡಿದಾಗ ನಮಗೆ ಒಂದು ಗಿಫ್ಟ್ ವೌಚರ್ ಕೊಟ್ಟಿದ್ದರು. ಅದರಲ್ಲಿ ಸ್ಕ್ರ್ಯಾಚ್ ಮಾಡುವಾಗ ಇಲ್ಲ ನಮಗೆ ಕ್ಯಾಶ್ ಪ್ರೈಸ್ ಇರುತ್ತೆ ಅಥವಾ ಏನಾದರೂ ಐಟಮ್ಸ್ ಸಿಗುತ್ತೆ. ನಮಗೆ ಸಿಕ್ಕಿದ್ದು ಟ್ರಾವೆಲಿಂಗ್ ವೌಚರ್. ಸೊ ಹಾಗಾಗಿ ನಾವು ಯಾವ ಪ್ಲೇಸ್ನ ಸೆಲೆಕ್ಟ್ ಮಾಡ್ತೀವೋ ಅಲ್ಲಿ ಲಾಡ್ಜಿಂಗ್ ಅವ್ರ ಕಡೆಯಿಂದ ಕೊಡ್ತಾರೆ. ಮಿಕ್ಕಿದ ಎಕ್ಸ್ಪೆನ್ಸಸ್ ಎಲ್ಲ ನಮ್ಮದೇ. ನಾವು ಹೇಗಿದ್ದರೂ ಆಗಸ್ಟಲ್ಲಿ ಮುನ್ನಾರ್ಗೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಮುನ್ನಾರ್ನ ಸೆಲೆಕ್ಟ್ ಮಾಡಿದ್ವಿ. ಅವ್ರ ಕಡೆಯಿಂದ 2 ಹೋಟೆಲ್ ಫಿಕ್ಸ್ ಮಾಡಿದ್ರು. ಒಂದು ಕ್ಲೌಡ್ಸ್ ವ್ಯಾಲಿ ಅಂತ, ಇನ್ನೊಂದು ವುಡ್ ರೆಸಾರ್ಟ್ ಅಂತ ಏನೋ ಬರ್ತಾಯಿತ್ತು. ಸೊ ನಾವು ಇದನ್ನು ಚೂಸ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಹೋಟೆಲ್. ತುಂಬ ಕ್ಲೀನಾಗಿ, ತುಂಬ ನೀಟಾಗಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ನಮಗೆ ತುಂಬ ಸ್ಯಾಟಿಸ್ಫೈಡ್ ಆಯಿತು.
ನಾವು ನೈಟ್ಗೆ ಏನಾದರೂ ವೆಜ್ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವತ್ತಲ್ಲಿ ನಮಗೆ ವೆಜಿಟೇರಿಯನ್ಸ್ ಏನೂ ಸಿಗಲಿಲ್ಲ. ಚಿಕನ್ ಫ್ರೈಡ್ ರೈಸೇ ನಮಗೆ ಸಿಕ್ಕಿದ್ದು. ಹಾಗಾಗಿ ಅದನ್ನೇ ತೊಗೊಂಡು ಬಂದು ಊಟ ಎಲ್ಲ ಮುಗಿಸಿ ಒಂದು ಗ್ರೀನ್ ಟೀ ಕುಡಿದ್ಬಿಟ್ಟು ಲಾಸ್ಟಲ್ಲಿ ಪ್ರೇಯರ್ ಮಾಡಿ ಅವತ್ತಿನ ದಿನನ ನಾವು ಮುಗಿಸಿದ್ವಿ. ತುಂಬ ಚೆನ್ನಾಗಿತ್ತು ಈ ಡೇ, ಲೈಫ್ ಟೈಮ್ ಮೆಮೊರಿ ಥರ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.